ನಾವು ಯೇಸುವನ್ನು ಹಿಂಬಾಲಿಸುವಂತವರು, ಆತನ ಮಕ್ಕಳು, ಆತನ ಕುಮಾರರು ಕುಮಾರ್ತೆಯರು, ನಾವು ಯೇಸುವಿಗೆ ಇಷ್ಟವಾದುದನ್ನೇ ಮಾಡುತ್ತಾ ಇದ್ದೇವಾ? ಆತನಿಗೆ ಮೆಚ್ಚುಗೆಯಾಗುವಂತೆ ಆತನು ಏನನ್ನು ಬಯಸುತ್ತಾನೋ, ಆತನು ಏನನ್ನು ಆಗ್ರಹಿಸುತ್ತಾನೋ ಅದನ್ನೇ ನಾವು ಮಾಡುತ್ತಾ ಇದ್ದೇವಾ? ನಿಮ್ಮ ದೃಷ್ಟಿಗೆ ನಾನು ಒಳ್ಳೆಯದನ್ನೇ ಮಾಡಿದೆ, ಆತನು ನೋಡುತ್ತಾ ಇದ್ದಾನೆ. ಆತನ ದೃಷ್ಟಿಗೆ ಮರೆಯಾದದ್ದು ಯಾವುದೂ ಇಲ್ಲ. ಆತನು ಹಗಲು ರಾತ್ರಿ ನಮ್ಮನ್ನು ನೋಡುತ್ತಾ ಇದ್ದಾನೆ, ನಮ್ಮನ್ನು ದೃಷ್ಟಿಸಿ ನೋಡುತ್ತಾ ಇದ್ದಾನೆ. ನಿಮ್ಮ ಮುಂದೆ ನಾನು ವೇದಿಕೆ ಮೇಲೆ ಸುಂದರವಾಗಿ ಮಾತನಾಡಬಹುದು, ಆದರೆ ಆತನ ಮುಂದೆ ನನ್ನ ಅಂತರಂಗ, ನನ್ನ ಯೋಚನೆಗಳು ಎಲ್ಲವೂ ಬಹಿರಂಗವಾಗಿದೆ. ಆತನ ದೃಷ್ಟಿಯಿಂದ ನಾವು ತಪ್ಪಿಸಿಕೊಳ್ಳುವುದಕ್ಕೆ ಆಗದು. ಭಾನುವಾರ ಚರ್ಚ್ಗೆ ಬರುವಾಗ ಮಾತ್ರ ದೇವರು ನೋಡುತ್ತಾರೆ ಎಂದು ಅನೇಕ ಕ್ರೈಸ್ತರು ತಪ್ಪಾಗಿ ಅಂದುಕೊಳ್ಳುತ್ತಾ ಇದ್ದಾರೆ. ಈ ರೀತಿ ಕೂಟಗಳಿಗೆ, ಪ್ರಾರ್ಥನೆಗೆ ಬರುವಾಗ ದೇವರು ನೋಡುತ್ತಾರೆ ಎಂದು ತಪ್ಪಾಗಿ ತಿಳಿದುಕೊಂಡಿದ್ದೇವೆ. ಇಲ್ಲ ಪ್ರಿಯರಾದವರೇ, ಒಂದು ದಿನದ 24 ಗಂಟೆಗಳು ಕೂಡ ದೇವರ ದೃಷ್ಟಿಯು ನಮ್ಮ ಮೇಲೆಯೇ ಇದೆ. ನೀವು ಎಲ್ಲಿ ಹೋಗುತ್ತೀರಾ, ಎಲ್ಲಿ ಕೂರುತ್ತೀರಾ, ಏನು ಮಾತನಾಡುತ್ತೀರಾ, ಏನು ಮಾಡುತ್ತೀರಾ, 24 ಗಂಟೆಗಳು ಆತನು ನಿಮ್ಮನ್ನು ಗಮನಿಸುತ್ತಾ ಇದ್ದಾನೆ. ನಿಮಗೆ ಗೊತ್ತಾ? ಆರಾಧನೆ ಸಮಯದಲ್ಲಿ ಚರ್ಚ್ನೊಳಗೆ ಕೂತುಕೊಂಡು ಮರೆಯಾಗಿ ಸೆಲ್ ಫೋನಲ್ಲಿ ಮೆಸೇಜ್ ಮಾಡುತ್ತಾ ಇದ್ದೀಯಲ್ಲ, ಬೋಧಕರಿಗೆ ಕಾಣುವುದಿಲ್ಲ, ಮುಂದೆ ಇರುವವರಿಗೆ ತಿಳಿಯುವುದಿಲ್ಲ ಎಂದು ನೀನು ಅಂದುಕೊಳ್ಳುತ್ತಿದ್ದೀಯಾ? ಯೇಸು ನಿನ್ನ ಪಕ್ಕದಲ್ಲೇ ನಿಂತುಕೊಂಡು ನಿನ್ನನ್ನು ನೋಡುತ್ತಾ ಇದ್ದಾನೆಂಬುದು ನಿನಗೆ ತಿಳಿಯದಾ?